ರಾಮನವಮಿ. ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಣೆ ದಂಗಲ್ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕಾರಲ್ಲಿ ಕೆಲವು ಹಿಂದೂ ಯುವಕರು ಹೋಗ್ತಾರೆ, ಹೊರಗಡೆಯಿಂದ ಮುಸ್ಲಿಂ ಯುವಕರಿರ್ತಾರೆ. ಏನು ಅನ್ನೋದು ಇನ್ನೂ ಕೂಡ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಆದರೆ ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆಸಿ ಪ್ರತಿಭಟಿಸಲಾಗಿದೆ, 4 ಬಂಧಿಸಲಾಗಿದೆ. 2 ಅಪ್ರಾಪ್ತರು ಕೂಡ ಇದ್ದಾರೆ. ಅದರ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ಕಾರ್ನ ಒಳಗಿನಿಂದ ರೆಕಾರ್ಡ್ ಮಾಡಿರುವಂಥ ದೃಶ್ಯಾವಳಿಗಳು ನಮಗೆ ಕಾಣಸಿಗತ್ತೆ. ಜೈ ಶ್ರೀರಾಮ್ ಹೇಳಬೇಕಾ ಈ ರೀತಿ ಹೇಳಿಕೆ ಕೊಡುವಂಥದ್ದು, ಯಾರು ಏನು ಹೇಳಿದರು ಅನ್ನುವಂಥದ್ದು ಕೂಡ ಭಾಳ ಒಂದು ರೀತಿಯಲ್ಲಿ ಇದಕ್ಕಾಗಿ ಪ್ರತಿಭಟನೆ ಇವತ್ತು ಹಿಂದೂ ಹುಡುಗರನ್ನು ಥಳಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ವಿದ್ಯಾರಣ್ಯಪುರ ಭಾಗದಲ್ಲಿ BJP ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಶೋಭಾ ಕರಂದ್ಲಾಜೆ ಯಾರು ಥಳಿತಕ್ಕೆ ಒಳಗಾಗಿದ್ದರು ಅವರ ಮನೆಗೆ ಕೂಡ ಭೇಟಿ ಕೊಟ್ಟು ಸಾಂತ್ವನ ಕೂಡ ಹೇಳಿದರು. ಇವತ್ತು ಬೆಳಗಿನಿಂದ ಪ್ರತಿಭಟನೆ ಜೋರಾಗಿದೆ. ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಹೇಳಿದ್ದಾರೆ, 4 ಬಂಧಿಸಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ 2 ಅಪ್ರಾಪ್ತರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಲೇಟೆಸ್ಟ್ ಅಪ್ಡೇಟ್ ಗಮನಿಸಿ. ಕಡೆಯಿಂದ MS ಕಡೆಗೆ ಹೋಗ್ತಾ ಇದ್ರಿ ಗಾಡಿ ನೋಡೋಣ ಅಂತ. ಬರೀ ನಾವು ಧ್ವಜ ಇಟ್ಕೊಂಡಿದ್ದಕ್ಕೆ ಬಂದು ಹಮ್ಲೆ ಮಾಡಿದ್ದಾರೆ. ಬಂದಿದ ತಕ್ಷಣ ಫಸ್ಟು ರಾಮಲ್ಲ ಅಲ್ಲಾ ಅಕ್ಬರ್ ಅನ್ಬೇಕು ಅಂತ ಹೇಳಿದ್ರು. ನಾವು ಹೇಳಲ್ಲ ಅಂದ್ಬಿಟ್ಟು ಆ ಫ್ರೆಂಡ್ ಹೇಳಿದ್ದು, ನಿಮ್ಮ ಹಬ್ಬಕ್ಕೆ ನಾವು ಬರೋದಿಲ್ಲ, ನಮ್ಮ ಹಬ್ಬಕ್ಕೆ ಏನಕ್ಕೆ ನೀವು ಬರ್ತಾಯಿದ್ದೀರಾ ಅಂತ ಹೇಳಿದರು. ಅದ ತಕ್ಷಣ ನಾವು ಇಳಿಯೋಕ್ಕೆ ನೋಡಿದ್ರು, ಇಳಿಯೋಕ್ಕೆ ಬಿಟ್ಟಿಲ್ಲ. ಫಸ್ಟು ಹೆಂಗೋ ನಾವು ಇಳಿದ ಮೇಲೆ ಓಡೋಗಿದ ತಕ್ಷಣ ಏನಾಯಿತು, ನಾವು ಸ್ವಲ್ಪ ಹಿಂದಕ್ಕೆ ಹೋದ್ರಿ, ಸಿಕ್ಕಿಲ್ಲ ಅಂತ ನಾವು ತಿರ್ಗಾ ಗಾಡಿ ಎತ್ತನಂತ ಬಂದಿದ ತಕ್ಷಣ ಹಿಂದೆಯಿಂದ ಬಂದು ಹೊಡೆದಿದ್ದಾರೆ. ನಮಗೆ ಹೊಡೆದ್ಮೇಲೆ ಜನ ಎಲ್ಲ ಜಾಸ್ತಿ ಆದರು. ತಿರ್ಗಾ ನಮಗೆ ಅಲ್ಲಿಂದ ಎಲ್ಲರೂ ಓಡಿಸ್ಬಿಟ್ಟು ನೀವು ಹೋಗಿ ಅಂತ. ನಾವು 3 ಜನ ಇದ್ರಿ. ಅವರು ಟೋಟಲ್ ಫಸ್ಟ್ 2 ಇದ್ದರು, ತಿರ್ಗಾ ಒಂದು 5-6 ಜನ ಆದರು ಟೋಟಲಾಗಿ. ಹೌದು ಸರ್, ನಮಗೆ ತಲೆ ಮೇಲೆ ಹೊಡೆದಿದ್ದಾರೆ, ಒಬ್ರಿಗೆ ಮೂಗಿಗೆ ಹೊಡೆದಿದ್ದಾರೆ, ಮತ್ತು ಇನ್ನೊಬ್ಬನ ಕಾಲಿಗೆ ಹೊಡೆದಿದ್ದಾರೆ. ಈಗ ಅವ್ರು ಹೇಳೋ ಪ್ರಕಾರ ನೀವೇ ಬಲವಂತ ಮಾಡಿದ್ರಿ, ನೀವೇ ಕೂಗಿ ಅಂತ. ನಮ್ಮ ಮರ್ಯಾದೆ ಪುರುಷ ಶ್ರೀರಾಮನ ಹಬ್ಬವನ್ನು ನಾವು ನಿನ್ನೆ ಎಲ್ಲ ಆಚರಣೆ ಮಾಡಿದ್ದೀವಿ ಇಡೀ ದೇಶದಲ್ಲಿ. ಬಹುಶಃ ನಮಗೆ ಗೊತ್ತು, 1658ರಿಂದ ಹೋರಾಟ ಮಾಡಿ ಇವತ್ತು ರಾಮ ಮಂದಿರ ನಮ್ಮ ಭಾರತ ದೇಶದಲ್ಲಿ ನಿರ್ಮಾಣ ಆಗಿದೆ. ನಾವು ಮೋದಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಮೊದಲನೇದಾಗಿ ನಮ್ಮ ಹಿಂದೂಗಳಿಗೆ ಪವಿತ್ರವಾದ ದೇವರು ಯಾವುದು ಅಂತಂದರೆ ಶ್ರೀರಾಮನು. ಆ ಶ್ರೀರಾಮನ ಹಬ್ಬದ ದಿವಸ ಕಿಡಿಗೇಡಿಗಳು, ಬಹುಶಃ ನಿಮಗೆಲ್ಲರಿಗೂ ಗೊತ್ತು, ಈ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಮಯದಲ್ಲೆಲ್ಲ ಈ ರೀತಿ ಏನು ಚಟುವಟಿಕೆಗಳು ಹಿಂದೂ ಓಕೆ, ಸುನಿಲ್ ಮತ್ತೊಮ್ಮೆ ನಮ್ಮೊಂದಿಗೆ ವಿದ್ಯಾರಣ್ಯಪುರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನನ್ನ ಧ್ವನಿ ಕೇಳ್ತಾ ಇದ್ದರೆ ಈಗಲೂ ಕೂಡ ಪೊಲೀಸರು 4 ಬಂಧಿಸಿದ್ದಾರೆ. ಇದು ಈ ಥರ ವಿಕೋಪಕ್ಕೆ ಹೋಗೋದಕ್ಕೆ ಏನು ಕಾರಣ? ಎಲ್ಲಿಂದ ಶುರುವಾಯಿತು ಅಂತ ಒಂದು ಬೇಕಲ್ಲ, ಎಲ್ಲಿಂದ ಶುರುವಾಯಿತು, ಯಾರು ಶುರು ಮಾಡಿದರು? ರಾಮನವಮಿ ಇರುತ್ತೆ, ಅಲ್ಲಿ ಮುಸ್ಲಿಂ ಹುಡುಗರು ಹೊಡೆಯೋದು, ಇವರು ಪೆಟ್ಟು ತಿಂದೆ ನಮಗೆ ಹೊಡೆದ್ರು ಅಂತ ಇವರು ಹೇಳೋದು, ಆಮೇಲೆ ಜೈ ಶ್ರೀರಾಮ್ ಘೋಷಣೆ, ಏನಿದು? ಈಗಲೂ ಕೂಡ ಅದರ ಬಗ್ಗೆ ಒಂದು ಸ್ಪಷ್ಟತೆ ಏನು? BJP ಏನು ಅಂತ ಪ್ರತಿಭಟನೆ ಮಾಡ್ತಾ ಇದೆ? ಎಸ್ ಜಯಪ್ರಕಾಶ್, ನಿನ್ನೆ ಸಂಜೆ 3:20ರಿಂದ 3:30 ಮಧ್ಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಈ 3 ಜನ ಯುವಕರು ಒಂದು ಕಾರ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ತಮ್ಮ ಒಂದು ಕಾರ್ನಲ್ಲಿ ಫ್ಲ್ಯಾಗ್ನ ಹಾಕ್ಕೊಂಡಿದ್ರು. ಅದರ ಜೊತೆಗೆ ಅವರು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗ್ತಾ ಇದ್ರು ಅನ್ನುವಂಥ ಒಂದು ವಿಚಾರವನ್ನು ದೂರಿನಲ್ಲೂ ಕೂಡ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪಕ್ಕದಲ್ಲಿ ಬರ್ತಾ ಇದ್ದಂತಹ 2 ವೀಲರ್ನಲ್ಲಿ 2 ಯುವಕರು ಒಂದು ಅಪಾಚೆ ಗಾಡಿಯಲ್ಲಿ ಬರ್ತಾ ಇದ್ರು. ಆ ಬಂದಂತಹ ಯುವಕರು ನೀವು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಬೇಡಿ ಅನ್ನುವಂಥ ಹೇಳಿದರು. ಮಾತ್ರವಲ್ಲ, ಅವರು ಅಲ್ಲಾಹು ಅಕ್ಬರ್ ಅಂತ ಹೇಳಿ ಅನ್ನುವಂಥದ್ದನ್ನು ಈ ದೂರಿನಲ್ಲಿ ಈ 3 ಜನ ಯುವಕರು ತಿಳಿಸಿರುವಂಥದ್ದು. ಆದರೆ ಮತ್ತೊಂದು ಕಡೆಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಿ ಈ ಘಟನೆಗೆ ಸಂಬಂಧಪಟ್ಟಂಥ 4 ಜನರನ್ನು ಅರೆಸ್ಟ್ ಮಾಡಿದ್ರು. ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ಒಂದು ವಿಚಾರ ಅಂತ ಹೇಳಿದರೆ, ಅವರು ಹೇಳಿರುವಂಥದ್ದು ಈ 3 ಜನ ಯುವಕರು ಬಲವಂತವಾಗಿ ನಮ್ಮ ಹತ್ರ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನು ಕೂಗೋಕೆ ಹೇಳಿದ್ದು, ಆ ಒಂದು ಕಾರಣದಿಂದಾಗಿ ನಾವು ಅದನ್ನು ಪ್ರತಿರೋಧಿಸಬೇಕಾಯಿತು ಅನ್ನುವಂಥದ್ದನ್ನು ತನಿಖೆ ವೇಳೆ ಹೇಳಿರುವಂಥದ್ದು. ಈ 2 ವರ್ಷಗಳನ್ನು ಪೊಲೀಸರು
ತಗೊಂಡಿದ್ದಾರೆ. ಆದರೆ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಪೊಲೀಸರನ್ನ ಕೇಳಿದಂಥ ಸಂದರ್ಭದಲ್ಲಿ ಸ್ಥಳದಲ್ಲಿ ಯಾರೂ ಕೂಡ ಐ ವಿಟ್ನೆಸ್ ಇರಲಿಲ್ಲ ಅನ್ನುವಂಥದ್ದು ಗೊತ್ತಾಗಿತ್ತು. ಅಂದರೆ ಪ್ರತ್ಯಕ್ಷದರ್ಶಿಗಳು ಯಾರು ಕೂಡ ಘಟನೆ ಏನಾಯಿತು ಅನ್ನುವಂಥದ್ದು ನೋಡಿಲ್ಲ ಅಥವಾ ಅವರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಜನರು ಅಂದ್ಕೊಂಡಿರುವಂಥದ್ದು, ಅಕ್ಕಪಕ್ಕದಲ್ಲಿ ಇದ್ದಂಥವ್ರು ಅಂದ್ಕೊಂಡಿದ್ದು ಯಾವುದೋ ಒಂದು ವೆಹಿಕಲ್ ಟಚ್ ಆಗಿರುವಂಥ ವಿಚಾರಕ್ಕೆ ಇವರಿಬ್ಬರು ಜಗಳ ಆಡ್ತಿರ್ಬೋದು ಅನ್ನುವಂಥ ಒಂದು ಅನುಮಾನ ಉಂಟಾಗಿತ್ತು. ಅದನ್ನು ಹೊರತುಪಡಿಸಿದರೆ ಎಕ್ಸಾಕ್ಟ್ ಆಗಿ ಏನಾಯಿತು ಅನ್ನುವಂಥದ್ದು ಗೊತ್ತಾಗಿರಲಿಲ್ಲ. ಸದ್ಯಕ್ಕೆ ಪೊಲೀಸರು ಎರಡೂ ಕಡೆಯವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಂದರೆ ಆರೋಪಿಗಳು ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ದೂರಿನಲ್ಲಿ ಹಾಗಿದ್ರೆ ಕೈ ಮಿಲಾಯಿಸಿದ್ದಾರೆ. ನಿಮ್ಮ ಪ್ರಕಾರ ಹಾಗಿದ್ರೆ ಕೈ ಮಿಲಾಯಿಸಿದ್ದಾರೆ. ಎಸ್, ಈ ಘಟನೆ ಅಂದರೆ ಈ ವಾಗ್ವಾದ ಏನು ನಡೆದಿದೆ, ಇವರು ವಿಡಿಯೋನ ಮಾಡ್ತಾ ಇದ್ರು. ಮತ್ತೊಂದು ಕಡೆಯಲ್ಲಿ ಆ ಯುವಕರು, ಬೈಕ್ನಲ್ಲಿ ಬಂದಂತಹ ಯುವಕರು ಅಲ್ಲಾಹು ಅಕ್ಬರ್ ಅಂತ ಕೂಗಬೇಕು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಇವರು ಪ್ರತಿರೋಧವನ್ನು ತೋರಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಕೂಡ ಕಾರ್ನಿಂದ ಹೊರಗಡೆ ಇಳಿದಂತಹ ಸಂದರ್ಭದಲ್ಲಿ ಅದೇ ಒಂದು ರಸ್ತೆ ಬಳಿಯೇ ಇವರ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನುವಂಥದ್ದು ಆರೋಪ ಇರುವಂಥದ್ದು. ದೊಣ್ಣೆಯಿಂದ ತಮ್ಮ ಮೇಲೆ ಹೊಡೆದಿದ್ದಾರೆ ಅನ್ನುವಂಥ ದೂರಿನಲ್ಲಿ ಈ 3 ಜನ ಯುವಕರು ತಿಳಿಸಿರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್